ವಿಜಯಪುರ ಮಹಾನಗರದ ಎಲ್ಲ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮದ ಬಂಧುಗಳೇ, ಇಂದು ತುರ್ತಾಗಿ ಕರೆದಿರ್ತಕ್ಕಂಥ ಪಂಚಮಸಾಲಿ ಸಮಾಜದ ಜಿಲ್ಲಾ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರೇ, ಜಿಲ್ಲಾಧ್ಯಕ್ಷರೇ, ತಾಲೂಕು ಅಧ್ಯಕ್ಷರೇ ಮತ್ತು ದೇವರಿಪ್ರಿಯ ತಾಲೂಕಿನ ಎಲ್ಲ ಯುವ ನಾಯಕರುಗಳು ಇಲ್ಲಿ ಭಾಗವಹಿಸಿದ್ದಾರೆ. ತಾವೆಲ್ಲ ಬಂದಿರಿ. ತಮಗೆಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ವಿಜಯಪುರ ಜಿಲ್ಲೆಯ ಜನರಿಗೆ ಗೊತ್ತಿರೋ ಸಂಗತಿ, 2A ಮೀಸಲಾತಿ ಸಿಗೋವರೆಗೂ ಹೋರಾಟ ನಿರಂತರಂತೆ ನಾವೆಲ್ಲ ಸಂದೇಶನ ಕೊಟ್ಟು ಚಳವಳಿನ ಶುರು ಮಾಡಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ 8ನೇ ಹಂತದ ಚಳವಳಿಯನ್ನು ಈಗಾಗಲೇ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕು ಆರೋಗ್ಯದಿಂದ ಶುರು ಮಾಡಲಾಗಿದೆ. ಅದಾದ ನಂತರ ಕುಂದಗೋಳದಲ್ಲಿ ನವೆಂಬರ್ 22ನೇ ತಾರೀಕಿಗೆ ಸಮಾವೇಶವನ್ನು ಯಶಸ್ವಿಯಾಗಿ ಮಾಡಲಾಗಿದೆ. ಅದೇ ಪ್ರಕಾರವಾಗಿ ದೇವರಿಪ್ಪರಿಗೆ ಮಹಾನಗರದಲ್ಲಿ 12ನೇ ಶತಮಾನದ ವೀರಗಣಾಚಾರಿ, ನಿಷ್ಠುರವಾದಿ ಶರಣ, ವೀರಗಂಟೆ ಮಡಿವಾಳ ಮಾಚಿದೇವರ ಜನ್ಮಸ್ಥಳ ಮತ್ತು ಐಕ್ಯ ಸ್ಥಳವಾಗಿರ್ತಕ್ಕಂಥ ದೇವರಿಪ್ಪರಿಗೆಯ ಆ ಪುಣ್ಯ ಭೂಮಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಎನ್ನುವಂಥ ಹೆಸರಿನಲ್ಲಿ ಬೃಹತ್ ಸಮಾವೇಶವನ್ನು 21ನೇ ತಾರೀಕು ಅಂದರೆ ನಾಳೆ 21ನೇ ತಾರೀಕು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಕಲ್ಮೇಶ್ವರ ದೇವಸ್ಥಾನದಿಂದ ಬೃಹತ್ ರ್ಯಾಲಿಯ ಮೂಲಕವಾಗಿ ನಮ್ಮ ಚಳವಳಿ ಆರಂಭಗೊಂಡು ಸಾಯಂಕಾಲ 4 ಗಂಟೆಗೆ ಇಂಡಿ ರಸ್ತೆಗಿರ್ತಕ್ಕಂಥ ಚೆನ್ನಮ್ಮನ ಸರ್ಕಲ್ ಮುಂಭಾಗಲಿರ್ತಕ್ಕಂಥ ಬೃಹತ್ ಮೈದಾನದಲ್ಲಿ ಪಂಚಮಸಾಲಿ ಮೀಸಲಾತಿಗಾಗಿ ಪ್ರತಿಜ್ಞಾ ಕ್ರಾಂತಿ ಎನ್ನುವಂಥ ಬೃಹತ್ ಅಭಿಯಾನವನ್ನು ಅವತ್ತು ಮಾಡಲಾಗ್ತಾಯಿದೆ. ಅದರೊಂದಿಗೆ ಚೆನ್ನಮ್ಮನವರ ಜಯಂತಿ ಮತ್ತು ವಿಜಯೋತ್ಸವ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಈ ರೀತಿಯಾಗಿರ್ತಕ್ಕಂಥ ಒಂದು ಬೃಹತ್ ಸಮಾವೇಶವನ್ನು ದೇವರಿಪ್ಪರಿಗೆಯಲ್ಲಿ 2ನೇ ಬಾರಿಗೆ ಅತ್ಯಂತ ಅದ್ಧೂರಿ ಮಾಡಲಿಕ್ಕೆ ಇಡೀ ದೇವರಿಪ್ಪರಿಗೆಯ ಎಲ್ಲ ಹಿರಿಯರು ಬೆಂಬಲ ಕೊಟ್ಟಿದ್ದಾರೆ. ಎಲ್ಲ ಯುವಕರೇ ಮಾಡುವಂಥ ಒಂದು ಅಪರೂಪದ ಸಮಾವೇಶ. ಅಲ್ಲಿರ್ತಕ್ಕಂಥ ಎಲ್ಲ ಯುವಕರು ಒಗ್ಗಟ್ಟಾಗಿ ಒಂದಾಗಿ ಒಟ್ಟಾರೆ ದೇವರಿಪ್ಪರಿಗೆ ಮೂಲಕವಾಗಿ ಮತ್ತೆ ನಮ್ಮ ಪಂಚಮಸಾಲಿ ಹೋರಾಟಕ್ಕೆ ಶಕ್ತಿಯನ್ನು ತುಂಬಲಿಕ್ಕೋಸ್ಕರವಾಗಿ ಮತ್ತೆ ನಮ್ಮ ಎಲ್ಲರನ್ನ ಹೋರಾಟಕ್ಕೆ ಅಣಿಗೊಳಿಸುವಂಥ ಇಂದಿನೊಳಗೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಮರಣಾಂತಿಕವಾದಂಥ ಹಲ್ಲೆ ಮಾಡಿರ್ತಕ್ಕಂಥ ಸರ್ಕಾರದ ಗಮನವನ್ನು ಸೆಳೆಯೋಕ್ಕೋಸ್ಕರವಾಗಿ ಈ ಚಳವಳಿಯನ್ನು ಅತ್ಯಂತ ಅದ್ಧೂರಿಯಾಗಿ ಮಾಡಲಿಕ್ಕೆ ದೇವರಿಪ್ಪರಿಗೆಯ ಮಹಾನಗರ ಸಿದ್ಧತೆಗೊಂಡಿದೆ. ಈಗಾಗಲೇ ನಾನು ಸಹ 2-3 ದಿನಗಳಿಂದ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ಸಭೆಗಳು ಮಾಡಿದಾಗ ಎಲ್ಲರ ಉತ್ಸಾಹ ಹೆಚ್ಚಾಗಿದೆ. ಆ ಮೂಲಕವಾಗಿ ದೇವರಿಪ್ಪರಿಗೆ ಮಹಾನಗರ ಮೀಸಲಾತಿ ಹೋರಾಟದ ಮೂಲಕ ಈ ನಾಡಿನ ಈ ಜಿಲ್ಲೆಯ ಜನರನ್ನು ಕೈಬೀಸಿ ಕರೆದ ಮೂಲಕವಾಗಿ ಸರ್ಕಾರಕ್ಕೊಂದು ಸ್ಪಷ್ಟ ಸಂದೇಶವನ್ನು, ನೀವೇನೇ ಲಾಠಿ ಚಾರ್ಜ್ ಮಾಡಲಿ, ಏನೇ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನ ಮಾಡಿದರೂ ಸಹ ನಾವು ಮೀಸಲಾತಿ ಆದೇಶ ಪ್ರಮಾಣ ಪತ್ರ ಸಿಗೋವರೆಗೂ ಹೋರಾಟ ನಿರಂತರ ಎನ್ನುವಂಥ ಸಂದೇಶವನ್ನು ಮತ್ತೊಮ್ಮೆ ನಾವು ದೇವರಿಪ್ಪರಿಗೆಯಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ, ಚೆನ್ನಮ್ಮನ ಜಯಂತಿ ಮೂಲಕವಾಗಿ ಈ ನಾಡಿಗೆ ನಮ್ಮ ಶಕ್ತಿ ಪ್ರದರ್ಶನವನ್ನು ನಾವೆಲ್ಲರೂ ಸಹ ಮಾಡ್ತಿದ್ದೀವಿ. ಕನಿಷ್ಠ ಒಂದು 10,000ಕ್ಕಿಂತ ಹೆಚ್ಚು ಜನ ಸೇರುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ಆ ಒಂದು ಸಮಾವೇಶಕ್ಕೆ ನಾಡಿನ ಜನತೆ ಮತ್ತು ಜಿಲ್ಲೆಯ ಜನತೆ ಮತ್ತು ತಾಲೂಕಿನ ಜನತೆ ಎಲ್ಲರೂ ಸಹ ಆಗಮಿಸಬೇಕು. ಚೆನ್ನಮ್ಮನ ಅಭಿಮಾನಿಗಳು ಬರಲಿ, ರಾಯಣ್ಣನ ಅಭಿಮಾನಿಗಳು ಬರಬೇಕು, ಮಾಚಿದೇವರ ಅಭಿಮಾನಿಗಳು ಬರಬೇಕು, ಒಟ್ಟಾರೆ ಎಲ್ಲರೂ ಕೂಡ್ಕೊಂಡು. ಯಾಕೆಂದರೆ ನಾವು ಪಂಚಮಸಾಲಿಗಳಿಗೆ 2A ಮೀಸಲಾತಿಯನ್ನು ಸ್ಟೇಟಲ್ಲಿ ಕೇಳಕತ್ತೀವಿ. ಎಲ್ಲ ಲಿಂಗಾಯತ ಒಳಪಂಗಡಗಳಿಗೂ ಕೇಂದ್ರ OBC ಮೀಸಲಾತಿ ಕೇಳಕತ್ತೀವಿ. ಹಾಗಾಗಿ ನಮ್ಮ ಸಮುದಾಯ ಮತ್ತು 2A ಮೀಸಲಾತಿ ಬೇಕು ಅನ್ನುವಂಥ ಅನೇಕ ಒಳಪಂಗಡದವರು ಮತ್ತು ಅನೇಕ ಲಿಂಗಾಯತ ಒಳಪಂಗಡದವರು ಆ ಒಂದು ರ್ಯಾಲಿಗೆ ಆಗಮಿಸಬೇಕು ಅಂತೇಳಿ ಈ ಒಂದು ದೇವರಿಪ್ಪರಿಗೆ ತಾಲೂಕಿನ ಪರವಾಗಿ, ಜಿಲ್ಲಾ ಘಟಕದ ಪರವಾಗಿ, ಶ್ರೀಪೀಠದ ವತಿಯಿಂದ ನಾಡಿನ ಸಮಸ್ತ ಜನರಿಗೆ ಈ ಒಂದು ಮಾಧ್ಯಮಗೋಷ್ಠಿ ಮೂಲಕ ನಾನು ಆಮಂತ್ರಣ ಕೊಡ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಬರೀ ಪಂಚಮಸಾಲಿ ಶಾಸಕರಷ್ಟೇ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂದರೆ ಮೀಸಲಾತಿ ಹೋರಾಟ ಇರೋದ್ರಿಂದ ನಮ್ಮ ಶಾಸಕರ ಧ್ವನಿ ಸರ್ಕಾರಕ್ಕೆ ಮುಟ್ಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಆ ಶಾಸಕರನ್ನು ನಾವು ಆಮಂತ್ರಣ ಕೊಟ್ಟಿದ್ದೀವಿ. ಉದ್ದೇಶ ಅಂದರೆ ಮೀಸಲಾತಿ ಹೋರಾಟಕ್ಕೆ ನಮ್ಮ ಶಾಸಕರ ಧ್ವನಿ ಎತ್ತಬೇಕಾಗಿದೆ. ಶಾಸಕರ ಬೆಂಬಲ ಬೇಕಾಗಿರೋ ಕಾರಣಕ್ಕೆ ಅವರೆಲ್ಲರೂ ಒಕ್ಕೊರಣಿಂದ ಸರ್ಕಾರ ಗಮನವನ್ನು ಸೆಳೆಯುವಂಥ ದಿನದೊಳಗೆ ಎಲ್ಲ ಸಮುದಾಯದ ಶಾಸಕರುಗಳಿಗೆ ಆಗಲೇ ತಮ್ಮ ಸಮುದಾಯ ಮೀಸಲಾತಿಯನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಸಮುದಾಯದ ಶಾಸಕರು ಆ ಬಗ್ಗೆ ಧ್ವನಿಯನ್ನು ಎತ್ತಲಿ, ಅವರ ಬೆಂಬಲ ನಿರಂತರ ಇರಲಿ ಅನ್ನೋ ಉದ್ದೇಶಕ್ಕೆ ಸಮುದಾಯದ ಶಾಸಕರನ್ನು ಆ ಒಂದು ಚಳವಳಿಗೆ ಕರೆಯಲಾಗಿದೆ. ಈಗ 2D ಅಂತ ಕೊಟ್ಟರು ಲಾಸ್ಟ್ ಟೈಮ್. 2D ಈ ಥರದ ಒಟ್ಟು ಕನ್ಫ್ಯೂಷನ್ ಮಾಡಿ ಪಂಚಮಸಾಲಿ ಹೋರಾಟದ ಒಂದು ನಿರ್ದಿಷ್ಟವಾದಂಥ ಒಂದು ಗುರಿ ತಲುಪುವ ನಿಟ್ಟಿನಲ್ಲಿ ತೊಗೊಂಡು ಹೋಗ್ತಾ ಇಲ್ಲ. ಯಾಕೆ ಇಲ್ಲ, ನಾವು
ಅದನ್ನದೆಲ್ಲೋ ದಾರಿ ತಪ್ಪಿಸಿ ಈಗ ರುದ್ರಗೌಡರು ಹೇಳಿದ್ರು, ಈಗ ಜಸ್ಟ್ ಡಿ ಕೊಟ್ಟರೆ ಸಾಕು, ಯಾವ್ದಾರ ಒಂದು ಕೆಟಗರಿ ಕೊಟ್ಟರೆ ಸಾಕು ಅನ್ನುವಂಥ ಮಟ್ಟಕ್ಕೆ ಯಾಕೆ ಬಂತು? ಯಾಕೆ ನಿರ್ದಿಷ್ಟವಾದಂಥ ಒಂದು ಬೆಂಬಲ? ಇಲ್ಲ, ನಮ್ಮ ಮೂಲ ಉದ್ದೇಶನೇ 2A ಮೀಸಲಾತಿ ಪಟ್ಟಿ ನಮ್ಮನ್ನು ಸೇರ್ಪಡೆಗೊಳಿಸ್ಬೇಕು ಅಂತೇಳಿ. ಕರ್ನಾಟಕ ಸರ್ಕಾರ ಏನು ಮಾಡ್ತು, 2A ಮೀಸಲಾತಿ ಒಳಗಿರ್ತಕ್ಕಂಥ ಅನೇಕ ಸಮುದಾಯಗಳಿಗೆ ನಮ್ಮ ಮೀಸಲಾತಿಯಿಂದ ತೊಂದರೆ ಆಗಬಾರ್ದೇನೋವಂಥ ತಪ್ಪು ಕಲ್ಪನೆ ಹೋಗಿತ್ತು ಅವರಿಗೆ, ದೊಡ್ಡ ಸಮಾಜ ಕಾರಣಕ್ಕೆ. ಅದಕ್ಕೆ ಏನು ಮಾಡಿದೆ ಸರ್ಕಾರ, ಆ 2A ಮೀಸಲಾತಿ ಸೇರಿದ್ರೆ ಏನೇ ನಮಗೆ ಉದ್ಯೋಗ ಮತ್ತು ಶಿಕ್ಷೆ ಏನು ಅನುಕೂಲಗಳಾಗ್ತವೋ ಅದಕ್ಕೆ ಸರಿಸಮಾನವಾಗಿರ್ತಕ್ಕಂಥ ಮತ್ತೊಂದು ಹೆಸರಿಂದ ಮತ್ತೊಂದು ಪ್ರವರ್ಗವನ್ನು ಸೃಷ್ಟಿ ಮಾಡಿ ನಮಗೆ ಕೊಟ್ಟರು. ಎಲ್ಲ ಒಂದೇ, ಅದಾಗಿರೋ ಬೆನಿಫಿಟ್ ಅಷ್ಟೇ, ಇದೇ ಬೆನಿಫಿಟ್ ಅಷ್ಟೇ. ಆದರೆ ನಮ್ಮ ದೊಡ್ಡ ಸಮಾಜ ಇವರು ಬರೋದ್ರಿಂದ ನಮಗೆ ತೊಂದರೆ ಆಗುತ್ತೆ ತಪ್ಪು ಮಾಹಿತಿ ಮೂಡಿತ್ತು ಅನೇಕ ಸಮುದಾಯಗಳಿಗೆ. ಆ ತಪ್ಪು ಮಾಹಿತಿ ಮೂಡಿ ಸಮುದಾಯಗಳ ನಡುವೆ ಯಾವುದೇ ರೀತಿ ಮನಸ್ತಾಪಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಆ 2A ಒಳಗೆ ಏನು ನಮ್ಮ ಸಮಾಜ ಸಿಗಬೇಕಾಗಿರೋ ಸೌಲಭ್ಯ ಇತ್ತು ಅದಕ್ಕೆ ಸರಿಸಮಾನ. ಈಗ ಮೊನ್ನೆ ಒಳ ಮೀಸಲಾತಿ ಕೊಟ್ಟರು, ಎಲ್ಲ ಒಂದೇ ಇದೆ. ಅವ್ರು ಏನು ಮಾಡಿದ್ರು, A ಮತ್ತು B ಅಂತ 2 ಗ್ರೂಪ್ ಮಾಡಿದ್ರು ಸರ್ಕಾರ. ಅಂದರೆ A ಕ್ಯಾಟಗರಿ ಒಳಗೆ ಕೆಲವು ಸಮುದಾಯಗಳನ್ನು ಸೇರಿಸಿದ್ರು, B ಕ್ಯಾಟಗರಿ ಕೆಲವು ಸಮುದಾಯ. ಆದರೆ ಉದ್ದೇಶ ಮಾತ್ರ ಒಂದೇ, ಸೌಲಭ್ಯ ಒಂದೇ. ಹಾಗಾಗಿ ಕೊನೆ ಪಕ್ಷ ಹಿಂದಿನ ಸರ್ಕಾರ ಕೊಟ್ಟಿದ್ದಂಥ 2D ಮೀಸಲಾತಿ ಅದನ್ನಾರು ಕೊಟ್ಟರೆ 7%, ಎಷ್ಟೋ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶ. ನಿಮಗೆ ಆ 2D ಮೀಸಲಾತಿ ಕೊಡಲಿಕ್ಕೂ ಏನಾದರೂ ನಿಮಗೆ ಸಮಯ ಬೇಕಾಗಿದ್ದರೆ, ನಿಮಗೇನಾದರೂ ಕಾನೂನಾತ್ಮಕವಾಗಿರ್ತಕ್ಕಂಥ ಕೆಲಸಗಳು ಬೇಕಾಗಿದ್ದರೆ ಕೊನೆ ಪಕ್ಷ ಎಲ್ಲ ಲಿಂಗಾಯತ ಒಳಪಂಗಡ OBCಗೆ ಶಿಫಾರಸು ಮಾಡ್ರಿ ಅಂತ ಈಗಿನ ಸರ್ಕಾರ ಕೇಳುವಂಥದ್ದು. ಒಂದು 2A ಮೀಸಲಾತಿಗೆ ಅದು ನಮ್ಮನ್ನು ಸೇರಿಸ್ರಿ. ಅದು ಸೇರಿಸಲಿಕ್ಕೆ ನಿಮಗೆ ಇಷ್ಟ ಇಲ್ಲಪ್ಪ ಅಂದರೆ ಹಿಂದಿನ ಸರ್ಕಾರ ಕೊಟ್ಟಂಥ 2D ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ನಾಗಿದೆಯಲ್ಲ ಅದನ್ನು ನೀವು ಹಿಂಬರಗನ ವಾಪಸ್ ಪಡ್ಕೊಂಡು ಅದನ್ನಾದರೂ ನಮ್ಮನ್ನು ಸೇರಿಸೋ ಪ್ರಯತ್ನ ಮಾಡಿ, ಎಷ್ಟೋ ನಮ್ಮ ಮಕ್ಕಳಿಗೆ ಅನುಕೂಲ ಆಗೋದು. ಇಲ್ಲ ಅದನ್ನು ಬೇಡಲಿಕ್ಕೂ ನಿಮಗೆ ಸಮಯ ಬೇಕಾಗಿದ್ದೆ ಆದರೆ ಲಿಂಗಾಯತ ಒಳಪಂಗಡಗಳನ್ನು ಎಲ್ಲವನ್ನೂ ನಮ್ಮ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಕೇಂದ್ರ OBC ಮೀಸಲಾತಿ ಪಟ್ಟಿಗೆ ಶಿಫಾರಸು ಮಾಡೋ ಪ್ರಯತ್ನ ಆದರೆ ಮಾಡಿ. ನೀವು ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ, ಇದನ್ನು ಮಾಡೋಕ್ಕೆ ರೆಡಿ ಇಲ್ಲ. ಶಿಫಾರಸನ್ನು ಕೇವಲ ಪೋಸ್ಟ್ ಮ್ಯಾನ್ ಅದನ್ನಾರು ಮಾಡಿ ಪುಣ್ಯ ಕಟ್ಕಡಿ ಲಿಂಗಾಯತರು ಎಷ್ಟೋ ಈ ಸಂದರ್ಭದಲ್ಲಿ ನಿಮಗೆ ಆಫ್ಟರ್ ನಿಜಲಿಂಗಪ್ಪ ನಂತರದಲ್ಲಿ ವೀರೇಂದ್ರ ಪಾಟೀಲ್ ನಂತರ ಫಸ್ಟ್ ಟೈಮ್ ಲಿಂಗಾಯತರು ಈ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಈ ಸಮುದಾಯದ ಋಣ ತೀರಿಸ್ಬೇಕಪ್ಪ ಅಂದರೆ ಯಾರೋ ಒಬ್ಬರು ಮಂತ್ರಿ ಮಾಡೋದು ಅಥವಾ ಯಾವುದೋ ಒಂದು ಭಾವಚಿತ್ರಗಳಿಗೆ ಗೌರವ ಕೊಡೋದು ಅಥವಾ ಏನೋ ಪುಸ್ತಕ ಬಿಡುಗಡೆ ಮಾಡೋದು ಅಥವಾ ಯಾವುದಕ್ಕಾದ್ರೂ ನಾಮಕರಣ ಮಾಡೋದು ಯಾವುದಾದ್ರು ಸರ್ಕಾರ ಉದ್ಘಾಟನೆ ಮಾಡೋದ್ರಿಂದ ಈ ಸಮಾಜ ಋಣ ತೀರುತ್ತೆ ಅಂತ ಯಾರೂ ಅನ್ಸಂಗಿಲ್ಲ. ಅದೆಲ್ಲರೂ ಮಾಡೇ ಮಾಡ್ತಾರೆ. ಈ ಸಮುದಾಯದ ಲಿಂಗಾಯತ ಸಮುದಾಯದ ಋಣ ತೀರಿಸುವಂಥ ನಿಮಗೆ ಕಾಳಜಿ ಇದ್ದರೆ, ಇಚ್ಛಾಶಕ್ತಿ ಇದ್ದರೆ ನೀವು ಶಿಫಾರಸು ಮಾಡಿರಿ. ನಾವು ಮತ್ತು ಕೇಂದ್ರದ ಮೇಲೆ ಒತ್ತಡ ಮಾಡಿ ಯಾವ ರೀತಿ ಈಗಾಗಲೇ ಒಕ್ಕಲಿಗ ಸಮುದಾಯ OBC ಒಳಗಿದೆ ಹಂಗೆ ನಮ್ಮ ಲಿಂಗಾಯತನ OBC ಒಳಗೆ ಸೇರಿಸ್ಲಿಕ್ಕೆ ಮಾಡಿದೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಒಳಗೆ ಸೆಂಟ್ರಲ್ ಗೌರ್ಮೆಂಟ್ ಶಿಕ್ಷಣ ಸಂಸ್ಥೆಗಳಲ್ಲಿ ಅಷ್ಟೇ ಅದು ಅನುಕೂಲ ಆಗುತ್ತೆ ಅನ್ನೋ ಹಿನ್ನೆಲೆ ಹಿಡ್ಕೊಂಡು ನಾವು ಚಳವಳಿ ಮಾಡಕತ್ತೀವಿ. ಈ ಸರ್ಕಾರ ಅದನ್ನಾರು ಮಾಡಿ ಪುಣ್ಯ ಕಟ್ಕೊಳ್ಳಿ ಅನ್ನುವಂಥ ಹಿನ್ನೆಲೆ ಒಳಗೆ ನಾವು ಹೋರಾಟ ಮಾಡಿದ್ವಿ. ಆದರೆ ನಮಗೆಲ್ಲ ಮಣ್ಣು ಬಡಿದು ಮಾಡಿ 1 ವರ್ಷ ಆಯಿತು. ಅದಕ್ಕೋಸ್ಕರ ನಿರಂತರವಾಗಿರ್ತ ಹೋರಾಟ ಜೀವಂತ ಹಿಡ್ಕೊಂಡು ಪ್ರತಿ ತಾಲೂಕಲ್ಲಿ ಜಾಗೃತಿ ಸಮಾವೇಶ ಮಾಡ್ತಾ, ಪ್ರತಿಜ್ಞಾ ಕ್ರಾಂತಿ ರ್ಯಾಲಿ ಮಾಡ್ತಾ, ಸರ್ಕಾರ ಅವರೇ ಮನಸ್ಸು ಪರಿವರ್ತನೆಗೆ ಅವರೇ ನಮ್ಮನ್ನು ಕರಿಬೇಕು. ನಮ್ಮ ನಾಯಕರು ಕರೆದು ಇಲ್ಲಪ್ಪ ಏನೋ ಇನ್ನು ನಮ್ಮ ತಪ್ಪಾಗೈತಿ, ನಮಗೆ ಕ್ಷಮಿಸ್ರಿ, ನಿಮ್ಗೆ ಏನು ಬೇಕು ನಾವು ಕೊಡ್ತೀವಿ ಅಂತ ಅವ್ರ ಮನಸ್ಸು ಕರಗೋವರೆಗೂ ಹೋರಾಟ ಜೀವಂತ ಇರ್ತೀವಿ. ಕೊನೆ ಪಕ್ಷ ಇವ್ರು ಕೊಡದೆ ಹೋದ್ರೆ ಮುಂದೆ ಯಾವ ಪುಣ್ಯಕ್ಕೆ ಬರ್ತಾನೋ ಅವ್ರ ಮೂಲಕ ಮೀಸಲಾತಿ ಪಡ್ಕೊಳ್ತೀವಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಿಮಗೆ ಕರೆದು ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ವಿಷಯವನ್ನು ಡಿಸ್ಕಸ್ ಮಾಡಿ ಈ ಥರ ಸಮಸ್ಯೆ ಇದೆ ಅಂತ ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕೂ ಏನು ಕರಿತಾ ಇದ್ದಾರಲ್ಲ, ಯಾಕೆ? ಅದಕ್ಕೆ ಮತ್ತೆ ಹೋರಾಟ ಜೀವಂತ ಇಟ್ಟೇವಂತ ಅವ್ರು ಕರೀತಾರಂತ ನಾವು ನಿರೀಕ್ಷೆ ಮಾಡೋಕ್ಕೆ ಹೋಗಲ್ಲ. ಕರಲೇನು ಬಿಟ್ಟರೆ ಕರೆದ್ರೆ ಒಳ್ಳೇದು ಮಾಡಲೇಬೇಕು. ಅಲ್ಲ, ಅವರು ಮುಖ್ಯಮಂತ್ರಿಗಳು ಇದ್ದಾರೆ, ನೀವು ಅಲ್ಲ ಅವ್ರು ತಿಳ್ಕೊಬೇಕಲ್ಲ. ಒಬ್ಬ ರಾಜ್ಯದ ದೊಡ್ಡ ಜವಾಬ್ದಾರಿ ಸ್ಥಾನ ಇರ್ತಕ್ಕಂಥವ್ರು ಎಲ್ಲ ಸಮುದಾಯಗಳ ಹಕ್ಕುಗಳ ಬಗ್ಗೆ ಯಾರಾದರೂ ಹೋರಾಟ ಮಾಡಿದಾಗ ಕರೆದು ಚರ್ಚೆ ಮಾಡಿ ನ್ಯಾಯ ಕೊಡೋ ಕೆಲಸ ಅವ್ರು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅದು ನಮ್ಮೆಲ್ಲರಿಗೆ ಮನಸ್ಸಿಗೆ ಬೇಜಾರಾಗಿತ್ತು. ಹಂಗೆ ಅನ್ಕೊಳ್ಳಿ ಅವ್ರು ಮಾಡಲ್ಲ ಅಂತ ನಾವು ಹೋರಾಟ ಕೈ ಬಿಡೋಕ್ಕಾಗಲ್ಲ. ಹೋರಾಟ ಜೀವಂತ ಇರ್ತೀವಿ. ಮುಂದೆ ನೋಡೋಣ ಅವ್ರ ಮನಸ್ಸು ಯಾವಾಗ ಪರಿವರ್ತನೆ ಆಗುತ್ತೆ, ಯಾವಾಗ ಅವರು ಕರೀತಾರೆ ನೋಡ್ಕೊಂಡು ನಮ್ಮ ಮಕ್ಕಳನ್ನ ನಿರಂತರ ಕೇಳೋ ಪ್ರಯತ್ನ ಮಾಡ್ತೀವಿ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮ್ಮದೇ ಪಂಚಮಸಾಲಿ ಸಚಿವರು ಇದ್ದಾರೆ, ಇಲ್ಲ ಅವರೆಲ್ಲ ಯಾಕೆ ಅಧಿವೇಶನ ನೋಡ್ರಿ, ಕೆಲವರಿಗೆ ಎಲ್ಲರೂ ಬಸವನಗೌಡ್ರಂತ ಆಗಕ್ಕಾಗಲ್ಲ. ಗೌಡರು ಅವ್ರ ಪಕ್ಷ ಅಧಿಕಾರ ಇದ್ದಾಗ ಧ್ವನಿ ಎತ್ತಿದ್ರು. ಈಗ ಅಧಿಕಾರ ಇಲ್ಲ ಅಂತೇಳಿ ಮನೇನೂ ಧ್ವನಿ ಎತ್ತಿದ್ದಾರೆ. ಎಲ್ಲ ಸಮುದಾಯದ ಬಗ್ಗೆ ಮಾತಾಡೋದು, ಭಾಳ ಗಟ್ಟಿಯಾಗಿ ಮಾತಾಡೋದು. ಲಿಂಗಾಯತರು, ಒಕ್ಕಲಿಗರು, ಬ್ರಾಹ್ಮಣರು, ಮರಾಠರು, ಕ್ಷತ್ರಿಯರು, ರೆಡ್ಡಿ ಸಮುದಾಯ ಮೇಲ್ವರ್ಗ ಅಂತೇಳಿ ಅವರಿಗೆ ಹಕ್ಕನ್ನು ಕೇಳಬಾರ್ದಂತ ಎಲ್ಲಿ ಕಾನೂನು ಐತಿ? ಅವ್ರನ್ನೇ ಬಡವರು ಅವ್ರಿಗೆ ಕೊಡ್ರಿ ಅಂತ ನೇರವಾಗಿ ನಮ್ಮ ಸಮಾಜ ಪರವಾಗಿ ಮಾತಾಡಿದ್ದಾರೆ. ಅದೇ ರೀತಿಯಾಗಿ ಗಟ್ಟಿಯಾಗಿ ಧ್ವನಿಯೇ ಮಾತನಾಡುವಂಥ ಶಾಸಕರ ಸಂಖ್ಯೆ ಇವತ್ತಿನ ಆಡಳಿತಾರೂಢ ಪಕ್ಷದ ಶಾಸಕರಲ್ಲಿ ಕಡಿಮೆ ಇದೆ. ಯಾರೂ ಮಾತಾಡ್ತಿಲ್ಲ ಅಂತೇಳಿ ಅವರೆಲ್ಲರೂ ನಮ್ಮ ವಿರೋಧಿಗಳಂತಲ್ಲ, ಅವರೆಲ್ಲರೂ ಮಾನಸಿಕ ನಮ್ಮ ಜೊತೆಗೆ ಅದಾರೆ. ಆದರೆ ಬಹಿರಂಗವಾಗಿ ಅಧಿವೇಶನದಲ್ಲಿ ಮಾತನಾಡೋ ಪ್ರಯತ್ನ ಯಾರೂ ಮಾಡ್ತಾಯಿಲ್ಲ. ಏನೋ ಪುಣ್ಯಕ್ಕೊಬ್ಬ ವಿನಯ್ ಕುಲಕರ್ಣಿ ಅಂತವರು, ರಾಜು ಕಾಗೆ ಅಂತವ್ರು ಮಾತಾಡ್ತಿದ್ರು. ಈಗ ಅಲ್ಲೂ ಸಹ ಗೌನ್ ಆಗೈತಿ. ಹಾಗಾಗಿ ಅವರು ಮಾನಸಿಕವಾಗಿ ನಮ್ಮ ಜೊತೆಗೆ ಅದಾರೆ. ದೈಹಿಕವಾಗಿ ಬಹಿರಂಗವಾಗಿ ಹೋರಾಟಕ್ಕೆ ಬರದೇ ಇರ್ಬೋದು. ಕೆಲವರು ಮಾತ್ರ
ಅವ್ರು ಹಿಂದೂ ಬಂದಿಲ್ಲ ಮುಂದಿನೂ ಬಂದಿಲ್ಲ. ಆಗ ಅವ್ರ ಬಗ್ಗೆ ನಮ್ಗೆ ಯಾವ ಕಾರಣಕ್ಕೂ ಬೇಜಾರಿಲ್ಲ. ಅವ್ರು ಯಾವಾಗ ಬರ್ತಾರೆ ಬರಲಿ. ಹಾಗಾಗಿ ಯಾರು ಬರ್ತಾರೆ ಒಬ್ಬರು ಮಾತಾಡ್ತಾರೆ ಅನ್ನೋದು ಸಮಾಧಾನ ಸಂಗತಿ. ಅವರು ಮಾತಾಡಿದ್ರು. ಮೊನ್ನೆ ನಮ್ಮ ಹೋರಾಟದ ಬಗ್ಗೆ ಅರವಿಂದ್ ಎಲ್ಲದವರು ಧ್ವನಿ ಎತ್ತಿದ್ರು, ಏನು ನಮ್ಮನ್ನು ಬ್ಲ್ಯಾಕ್ ಡೇ ಮಾಡಿದಾಗ. ಹಿಂಗೆ ಇಲ್ಲೊಬ್ರು ಮಾತಾಡ್ತಾರಲ್ಲ, ಆಗ ಹೋರಾಟ ಜೀವಂತ ಇಟ್ಕೊಂಡು ಹೋಗ್ತಾರೆ. ಅಂದ್ರೆ ಈಗ ಬಿಜೆಪಿ ಸರ್ಕಾರ ಇದ್ದಾಗ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಹೇಳಿಕೆ ಕೊಟ್ಟಿದ್ರು, ಏನೋ ಪಂಚಮ ಸಾಲಿಗೆ 2A ಮೀಸಲಾತಿ ನಮ್ಮ ಸರ್ಕಾರ ಬಂದರೆ ನಮ್ಮದೇ CM ಇದ್ದರೆ ನಾವು ಕೊಟ್ಟೇ ತೀರ್ತೀವಿ ಅನ್ನುವಂಥ ಹೇಳಿಕೆ ಕೊಟ್ಟಿದ್ರು. ಆದರೆ ಇವತ್ತಿನ ದಿನ ಅವರು ಯಾಕೆ ಪಂಚಮ ಸಾಲಿ ಬಗ್ಗೆ ಎಲ್ಲಿ ನೀವೇ ಮಾಧ್ಯಮದವ್ರು ಕೇಳಬೇಕಲ್ಲ. ನಾನು ಈಗ ನಾವು ಏನಕ್ಕತ್ತಿ ಸರಿ ನಾವು ಹೇಳೇವಿ. ನಾವು ಅದಕ್ಕೆ ಏನು ಮಾಡಿದ್ವಿ, ನಮ್ಮೆಲ್ಲ ಶಾಸಕರುಗಳಿಗೆ ಒಂದು ಧೈರ್ಯ ಬರಲಿ, ಅವ್ರಿಗೆ ಸಹ ಒಂದು ಗಟ್ಟಿತನ ಬರಲಿ ಅಂತ, ಮನಸ್ಸು ಪರಿವರ್ತನೆ ಆಗಲಿ ಅಂತೇಳಿ ನಮ್ಮ ಎಲ್ಲ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಪ್ರತಿಷ್ಠೆಗಳನ್ನು ಬದಿಗೊತ್ತಿ ಅವರೆಲ್ಲರ ಮನೆಗೆ ಹೋಗಿ ಪತ್ರ ಕೊಟ್ಟು ಬಂದ್ವಿ. ಅವ್ರ ಮನಸ್ಸು ಪರಿವರ್ತನೆ ಆಗಲಿ, ಧೈರ್ಯ ಬರಲಿ ಅಂತೇಳಿ, ಬೂಸ್ಟ್ ಸಿಗಲಿ ಅಂತೇಳಿ. ಅದಕ್ಕೇನಂತಲ್ಲ ಬೂಸ್ಟ್ ಕೊಡೋ ಅಂಥದ್ದು. ಹಾಗಾಗಿ ವ್ಯಾಕ್ಸಿನ್ಗೆ ಬೂಸ್ಟ್ ಕೊಡೋಕ್ಕೆ ಹಂಗಾರ ಪರಿವರ್ತನೆ ಅಂತ ಎಲ್ಲರ ಮನೆಗೆ ಭೇಟಿ ಕೊಟ್ಟೆ. ಧೈರ್ಯ ಬರಲಿ ಅಂತೇಳಿ ಗುರುಗಳು ಬಂದು ನಮ್ಮ ಮನೆಗೆ ಹೇಳ್ಯಾರ ಅಂತೇಳಿ ಯಾರೂ ಮಾತಾಡಲಿ. ಏನು ಮಾಡಬೇಕು ಅದಕ್ಕೆ ಏನು ಮಾಡಿ ವಕೀಲರ ನಂಬಿನಿ ಅವರೊಂದು ಒಂದೊಂದು ದಡ ಮಾಡಿಸಿದ್ರು. ಆ ದಡ ಹಿಡ್ಕೊಂಡು ಒಂಟೆ ಪೂರ್ತಿ ಬೂಸ್ಟ್ ಈಸ್ ಮೈ ಎನರ್ಜಿ. ದಯವಿಟ್ಟು